ಹೊರತು ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆ. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶ್ಯಾಸನಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗಲೆದದ್ದು ಆಯಿತು. ಇನ್ನು ಮುಂದಾದರೂ ದ್ರೌಪದಿಯ ಕಷ್ಟದ ದಿನಗಳು ಕಳೆದಿವೆಂದು, ಬದುಕಿರುವ 4 ದಿನಗಳಾದ್ರೂ ಸುಖವಾಗಿ ನೋಡುವೆಂದು ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಏ ವಿಧಾತ, ಈ ದ್ರೌಪದಿ ಹಣಿಲಿ ಇನ್ನೂ ಅದೇನೇನನ್ನು ಬರೆದಿರುವೆ ದೇವ. ಇವಳೇಕೆ ಇಷ್ಟೊಂದು ಚಿಂತಾಮಗ್ನಳಾಗಿರುವಳು? ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ಏಕೆ, ಏನಾಯಿತು ಪ್ರಿಯತಮೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ದಾದರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು. ಹೇ ದೇವ, ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಅದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯ ನಮ್ಮ ಸಮಾಜದ ನಿಯಮ. ಅದು ಅಲ್ಲದೆ ಭಗವಾನ್ ಸ್ವರೂಪರಾದ ಋಷಿಗಳ ಹಕ್ಕು. ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳ ನಿಮಗೆ ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಅಣ್ಣನ ಒಂದು ದಿನದ ವೇಗದಿಂದ ಈ ನಿಂದನೆ ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ಹಿಂದೆ ನಾನು ನಿನ್ನಲ್ಲಿ ಅನೇಕ ಸಾರಿ ಹಿಡಿಕೊಳ್ಳಲಿಲ್ಲವೇ? ಆದದ್ದು ಹಾಯವಾಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನ್ಯಾಕೆ ಹೀಗಾಗಿರುವೆ ನನ್ನೊಡನೆ ತಿಳಿಸಬಾರದೇ ಪಾಂಚಾಲಿ? ತಿಳಿಸುತ್ತೇನೆ ಪ್ರಾಣೇಶ್ವರ. ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು? ಎಷ್ಟಾದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲ. ಪಾಂಚಾಲಿ, ಅದು ಎಂದಿನ ಮಾತು. ಈ ಜಗತ್ತಿಗೆ ಮಲ್ಲ, ಯಾರ ಆಜ್ಞಾಧಾರಕನಲ್ಲ. ಓಹೋ, ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನನ್ನು ಕಳಿಸಿದ್ದಾರೆ. ಇನ್ನೇನು ಸಂಧಿ ಆಗುವುದು, ಆಗಲಾದ್ರೂ ಬಿಚ್ಚಿರುವ ಈ ನಿನ್ನ ಮುಡಿಯನ್ನು ಕಟ್ಟಿಸುವೆ ಎಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ. ಏನು ದುರ್ಯೋಧನನಿಗೆ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಅದರಲ್ಲಿ ಪಾಂಚಾಲಿ ಯಾರು ರಾಯಭಾರಕ್ಕೆ ಹೋದವರು? ಮತ್ತಿನ್ಯಾರು, ನಮ್ಮಣ್ಣನಾದ ಕೃಷ್ಣನಲ್ಲವೇನು? ಏನು ಗೋಪಾವಣಿಯ ವ್ಯಾಸ ವಿಭ್ರಮಗಳಲ್ಲಿ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಿರಬಹುದು ಎಂದು ನಾನು ತಿಳಿದ್ದೆ. ಅದರಲ್ಲಿ ಪಾಂಚಾಲಿ ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಏನೆಂದು? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಏ ಭಾನುಮತಿ ಎಂಬುದಾಗಿ. ಬಾಪು ಪಾಂಚಾಲಿ, ಬಾಪು. ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀವು ನಮ್ಮೊಡನೆ ಕದನ ಮಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದೆ. ಬಾ ಪಾಂಚಾಲಿ, ಬಾ.
ಗುರುವಂತವನ್ನೇ ನಾಶವಗೈದೆ. ಗುರುಕುಲ ಹತ ಮಗ ಕೊಂಡ ಕೊಂಡರಾಯದ ಗುರುವಂತವನ್ನೇ ನಾಶವಗೈದೆ. ಗುರುಯದು ಶಾಸನ ಒಡಲನು ಬಗೆದೆ. ಗುರುಯದು ಶಾಸನ ಒಡಲನು ಬಗೆದೆ. ಗುರುಳನ ಶಿರವನ್ನು ಕೈಬಿಡುವೆ. ಜ್ಞಾನ ಉದ್ದಾಗಿರುವುದ. ಈ ಸಭೆಯ ಪರಿಭವವ ಮರೆಯುವೆನೆ. ಕೈದ ಶಪಥವ ಮರೆಯುವೆನೆ. ಸಭೆಯ ಪರಿಭವವ ಮರೆಯುವೆನೆ. ಕೈದ ಶಪಥವ ಮರೆಯುವೆನೆ. ಇದಕ್ಕೆ ಚಿಂತಿಪೇದು ಒದಗುವರಿಗೆ. ಇದಕ್ಕೆ ಚಿಂತಿಪೇದು ಒದಗುವರಿಗೆ. ಬಿಚ್ಚಿದ ಮುಡಿಯ ಕೊಂಡುವೆನಾರೆ. ಬಿಚ್ಚಿದ ಮುಡಿಯ ಕೊಂಡುವೆನಾರೆ. ನಾನೇ ಮುದ್ದಾಡುವೆನು ನಾನೇ. ಈ ರಾಣಿಯು ನೀನೆ. ಪ್ರೇಮನ ಪ್ರೀತಿಯ ರಾಣಿ. ನಾನೇ ಮುದ್ದಾಡುವೆನು ನಾನೇ. ಪ್ರಾಣೇಶ್ವರ ಸ್ವಾಮಿ, ಅಂಕಲ್ ಸಮಯವಿದೆ ಶೃಂಗಾರಕ್ಕೆ. ಭೀಮಾ ಆ
ಪಾಂಚಾಲಿ. ಆಗ ಎಂದಿಗೆ ನೀವು ಆ ಕೌರವರ ಶಿರವನ್ನು ಈ ಧರೆಗೆ ಕೆಡಹುವಿರೋ, ಎಂದಿಗೆ ಅವರ ಬಿಸಿ ರಕ್ತದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸುವಿರೋ, ಆಗ ಚೆಲ್ಲುತ್ತ ಸೇರುವೆ ಕಾಂತೆಯಲ್ಲಿ. ಅಲ್ಲವೇ ಸ್ವಾಮಿ? ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು, ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ, ಧಮದಿಯ ಮನಕ್ಕಿಲ್ಲದಿರಿ ವಿರಾಮ. ಧಮದಿಯ ಮನಕ್ಕಿಲ್ಲದಿರಿ ವಿರಾಮ. ಸಮಯವಿದೆ ಪ್ರಾಣೇಶ್ವರ, ಆದರೂ ನೀವು ಎಲ್ಲವನ್ನೂ ಮರೆತಂತೆ ಕಾಣಿಸುತ್ತಿರುವುದಲ್ಲವೇ? ಈ ಹಿಂದೆ ಬಿಚ್ಚಿದ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತೇನನ್ನೋ ಹೇಳಿದಿರಲ್ಲವೇ ಪ್ರಿಯ? ಪಾಂಚಾಲಿ, ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಿರುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿ ಅಲ್ಲ. ನಿಜವೇ ನಿಜವೇ, ನೀವೆಂದಿಗೂ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವರಲ್ಲ. ನೀವು ಆಡದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಏನು ಮಾಡಲಿ? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರಣದೊಳವಳ ರಕ್ತಪಾನ ಮಾಡಲಿರುವೆನೆ. ರಣದೊಳವಳ ರಕ್ತಪಾನ ಮಾಡಲಿರುವೆನೆ. ಒತ್ತಿಯ ಕೊಡಿ ಒಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಗರ್ವದ ತಡ ತಟ್ಟಿದವನ ಕುಟ್ಟಿಕೊಳ್ಳುವೆ, ಕದೆಯಲ್ಲಿ ಕುಟ್ಟಿಕೊಳ್ಳುವೆ. ಗರ್ವದ ತಡ ತಟ್ಟಿದವನ ಕುಟ್ಟಿಕೊಳ್ಳುವೆ, ಕದೆಯಲ್ಲಿ ಕುಟ್ಟಿಕೊಳ್ಳುವೆ. ದುರ್ಲ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರಣದೊಳವಳ ರಕ್ತಪಾನ ಮಾಡಲಿರುವೆನೆ. ರಣದೊಳವರ 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 ರಕ್ತಪಾನ ಮಾಡಲಿರುವೆನೆ. ಪಾಂಚಾಲಿ, ಪ್ರಾಣೇಶ್ವರ, ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ಶಾಂತಿಯನ್ನು ಬಯಸುವವರು ಶಾಂತಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಬಹು ಆತುರದಲ್ಲಿ ಯುದ್ಧವನ್ನೇ ಎದುರಿಸುತ್ತಿರುವನು. ಧರ್ಮರಾಯನು ದುರ್ಯೋಧನು ಅನಂತ ಅಪರಾಧವನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವಂತಿಲ್ಲ. ಅಣ್ಣ, ಯುದ್ಧದ ಪ್ರಸ್ತಾಪವನ್ನು ಕೇಳಿ. ಅಲ್ಲಿ ನೋಡು ಅಣ್ಣ, ಯುದ್ಧದ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನೀನಲ್ಲದೆ ಮತ್ತಾರು ಶಕ್ತರಲ್ಲ ಅಣ್ಣ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುತ್ತಿದೆ. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು. ಅದು ಇಂದಿಗೆ ನಿಶ್ಚಿತವಾಯಿತು. ಆ ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಪ್ರಿಯ ಸಹೋದರನ ಕೋಪವನ್ನು ಶಾಂತಗೊಳಿಸುವುದು ನನ್ನ ಒಂದು ಸಾರಿ ದುಸ್ಸಾಹಸವೆನಿಸುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಅಣ್ಣನಾಡುತ್ತಿರುವ ಮಾತುಗಳು ನಿನಗೆ ಸಮ್ಮತವಾಗಿದೆ ಪಾಂಚಾಲಿ? ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿರುಗೂದಲು ಸರಿಯಾದ ಉತ್ತರವನ್ನೇ ಕೊಡಬಹುದು. ಅಗ್ರಜ, ಸಮಯಕ್ಕೆ ಸರಿಯಾಗಿಯೇ ಬಂದೆ. ನನಗೆ ಯಾರಲ್ಲೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲೇ ನಿಮಗೊಂದು ಮಾತು ತಿಳಿಸಬೇಕೆಂದಿದ್ದೆನು. ಅದು ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಆದರೆ ನನಗೆ ಮಾತ್ರ ಇನ್ನೊಂದು ಗಳಿಗೈಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯಾಗಲಿ, ಅರ್ಜುನನ ಸಹಾಯವಾಗಲಿ ನಾನೆಂದು
ಹಳದಿ ಪಾಂಚಾಲಿಯ ಬಿಡುಮುಡಿ ಶಾಪದೆ ಗುರು ಸಂಜಾತರ ನರಳಿಸದಿರುವುದೇ ಗುರು ಸಂಜಾತರ ನರಳಿಸದಿರುವುದೇ ತಾಳಿದವರ ಮುಂದೆ ಬಾಳಿಯರು ಎಂಬ ತಾಳಿದವರ ಮುಂದೆ ಬಾಳಿಯರು ಎಂಬ ಹಿರಿಯರ ವಾಣಿಯು ಮರೆಯುವುದನು ಚಿತ್ತ ಹಿರಿಯರ ವಾಣಿಯು ಮರೆಯುವುದನು ಚಿತ್ತ ಬಿಡುಕೋಪವ ಮನವೇ ಅನುಜ ಬಿಡುಕೋಪವ ಮನವೇ ಸಹೋದರ ಭೀಮಸೇನ ನನ್ನಲ್ಲಿ ಕೋಪವೇ ತಮ್ಮ ಸ್ವಲ್ಪ ಶಾಂತಿ ತಾಳು ಕೋಪ ಮಾಡಬೇಡವಣ್ಣ. ಅಣ್ಣ ಕೋಪ ಬೇಡ ಅಣ್ಣ. ಧರ್ಮಜನು ನಮ್ಮೆಲ್ಲರಿಗಿಂತಲೂ ಹಿರಿಯವನು. ಇಂತಹ ಪ್ರಚೋದನೆಗಳಿಂದ ಆಗುವ ಪ್ರಯೋಜನಗಳಾದರೂ ಏನು ಪಾಂಚಾಲಿ? ಧರ್ಮಜನು ಮಯ ನಿರ್ಮಲ ಪ್ರಾಣವು ಧರ್ಮಜನು ಮಯ ನಿರ್ಮಲ ಪ್ರಾಣವು ಮೀರುವುದನುಳಿದ ಪರೀಕ್ಷಿಸದೆ ನುಡಿಯ ಮೀರುವುದನುಳಿದ ಪರೀಕ್ಷಿಸದೆ ನುಡಿಯ ಕೈಕೊಡು ಮನದೊಳು ತಾಪವನ್ನು ಸೈಪದು ಮನದೊಳು ತಾಪವನ್ನು ಧರ್ಮದಿಂದ ಕಾರ್ಯ ಸಾಧಿಸಿ ಕೋಮಲ ಹೃದಯವ ಕೊಡುವರಿಯ ಇದಕ್ಕೆ ನೀನೇನ್ ಹೇಳುವೆ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ದ್ರೌಪದ, ಯುದ್ಧವು ಎಂತ ಘೋರ ಕೃತ್ಯವೆಂದು ನೀನಿನ್ನು ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಅದಕ್ಕಾಗಿ ಮುಂದೆ ನಾವು ದುಃಖಿಸಬೇಕಾಗುತ್ತದೆ. ಆಹಾ. ಅದಕ್ಕಾಗಿ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಆವುತರ ಕುಟುಂಬ ಕನಿಷ್ಠ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದ್ರಲ್ಲ ಎನ್ನುವ ಚಿಂತೆ ನನ್ನನ್ನು ಏನಿದು? ಏನಿ ಕೋಲಾಹಲ? ಅರ್ಜುನ, ನಾನಿನ್ನೂ ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವಿಲ್ಲ. ಆ ಪೌರುಷದ ವರ್ತನೆ ಪುರಸ್ಕಾರವು ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಸ್ವಲ್ಪ ಸಮಾಧಾನರಾಗಿ. ಯದುಪತಿ ನಮ್ಮನ್ನು ನೋಡಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಅವರಿಂದ ರಾಜ್ಯಸಭೆ ಸಮಾಚಾರವನ್ನು ತಿಳಿದು ಬಳಿಕ ನಿಮ್ಮಿಷ್ಟದಂತೆ ಮಾಡಬಹುದಲ್ಲ ಅಣ್ಣ? ಮುಗಿದು ಹೋಗುವುದು. ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ವಂಚು ಮಾಡಿ ವಂಚು ಹಾಕಿ ಕಿಚ್ಚನ್ನು ಎಬ್ಬಿಸಿದ ಈ ಸಂಧಿಯ ಸಮಸ್ಯೆಯ ಮಾತುಗಳೆಲ್ಲ ನಮಗೆ ಬೇಡ. ಅಣ್ಣನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಗಿದ್ದಷ್ಟೇ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತನ ವಾಸ ನೆಪದಿಂದ ಅರ್ಜುನನು ಬಲೆಯನ್ನು ತೊಟ್ಟನು. ಈಗ ಸಂಧಿ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಸೀರೆ ಉಡಿಸಲು ಅನಿಸುತ್ತಿರುವೆ. ಯಾವ್ದೋ ಅಗ್ರಣಿ ಈ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವುದಾಯಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳಯ್ಯ. ಇದೇ ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ ಎಂದು ನಾನು ನಿನಗೆ ಮೊದಲೇ ಹೇಳಿರಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದೊಡನೆ ಈ ಚಂಡ ಭೀಮರಿಗೆ ಅದೆಂತಹ ಇರುವುದು
ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ಧರ್ಮಾನಂದನ, ನಿಮ್ಮ ಸಂದೇಶವನ್ನು ರಾಜಸಭೆಯಲ್ಲಿ ತಿಳಿಸೆನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದ್ರಣ್ಣ? ಪರಮಾತ್ಮ, ಯಾರ್ಯಾರು? ಧೃತರಾಷ್ಟ್ರ, ಭೀಷ್ಮ ಮುಂತಾದವರು ಎಲ್ಲರೂ ಒಪ್ಪಿದರು. ಆ ದುರ್ಯೋಧನ, ಅವನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ, ದುರ್ವಾದನ ಕೇಳಬೇಕೆಂಬ ನಿಮ್ಮಿಚ್ಛೆ ಎಂತಾಯಿತು. ಕೃಷ್ಣ, ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ಆ ಪೌರುಷದ ಫಲವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಜ್ಞ ಸೇರಿ ನೀನು ನಿರಾಶರಾಗಬೇಡ. ಈ ಭೀಮ ಬದುಕಿದ್ದರೆ ಈ ನಿನ್ನ ಮಿಚ್ಚಿನ ಮುಡಿಯನ್ನು ಕಟ್ಟಿಸುವೆನು. ಆಹಾ ಭೀಮಸೇನ, ನಿಲ್ಲಯ್ಯ, ನೀನು ನಿಜವಾಗಿಯೂ ಇಡಿಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ರೆ ಆ ರಕ್ಕಸಿಯನ್ನು ಆಳಲು ಹೇಗೆ ಸಾಧ್ಯವಾದಿತ್ತು? ಸ್ವಲ್ಪ ಸಮಾಧಾನ ತೆಗೆದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳಯ್ಯ. ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಬರಗೊಪ್ಪದು. ಭೀಮಸೇನ, ನಿನಗೆ ಒಪ್ಪುಚಾರ ಹೊಂದಿರುವುದು. ಆ ದುರ್ಯೋಧನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನ ಸಂದೇಶ? ಹಾಗಾದರೆ ಇದರ ಉದ್ದೇಶ ಸಂಧಿಯಾಗಿರಲಾಗದು. ಏನು ಕೃಷ್ಣ, ಏನು ಸಂದೇಶ? ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತಿರಬೇಕು. ಇಲ್ಲ ನಿಂತಿದ್ದಲ್ಲ, ಹೇಳಿಬಿಡು. ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸವೇತಕ್ಕೆ? ಪರಿಹಾಸವಿಲ್ಲ ಭೀಮ, ನಿನ್ನನ್ನು ಕಂಡರೆ ನನಗೆ ಬಹಳ ಭಯವಾಗುವುದು. ಇದು ನಿನ್ನ ಅಪೇಕ್ಷೆ ಅಂತ ಕುಳಿತುಕೊಳ್ಳುವೆನು. ನೀನು ಕೋಪಗೊಳ್ಳುವುದಿಲ್ಲ ತಾನೇ? ಓ, ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಮುಂದೆ. ಅದು ಕ್ಷಣಕಾಲ ಮಾತ್ರ. ಭೀಮಸೇನ, ಬಿಡೆಯ ಗದೆಯನ್ನು. ಅರ್ಜುನ, ಗದೆಯನ್ನು ಕ್ಷಣಕಾಲ ಹಿಡಿದಿರು. ಹಾಗೇ ಆಗಲಿ ಪರಮಾತ್ಮ. ಯಾಜ್ಞಸೇನೆ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಆಜ್ಞೆ ನಾನಿಂದಾದ್ರೂ ಮೀರಿರುವೇನೆ ಅಣ್ಣ. ಯಾಜ್ಞಸೇನೆ, ತಗೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿರುವುದು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಪರಿಹಾಸ್ಯ ಮಾಡುತ್ತಿರುವೆಯಾ? ಪರಿಹಾಸವಲ್ಲ ತಂಗಿ, ನೀನು ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರಲ್ಲಿ ಬಹಳ ನಿಪುಣೆಯಂತೆ. ಈಗ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣವೆಂದು. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಹಾ, ಈಗ ನಿರ್ಭಯವಾಯಿತು. ಈಗ ಕೇಳಿರಿ. ಈ ದಿನ ಭೀಮಸೇನ ಕೈಗಳನ್ನು ಬಂಧಿಸುವ ಹಗ್ಗದಿಂದ ಆ ದಿವಸ ರಾಜಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲಾಯಿತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು? ಮತ್ತಿನ್ಯಾರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದ್ರ ಯಾರು? ಯಾರು ಆ ದುರಾತ್ಮರು? ಮತ್ತಿನ್ಯಾರು ಭೀಮಸೇನ? ದುರಾಚಾರಿಯಾದ ದುರ್ಯೋಧನ ಆಜ್ಞೆ ಮಾಡಿದನು. ದುರಾಂಕಾರಿಯಾದ ದುಶ್ಯಾಸನ ಇಂಥ ಕಾರ್ಯ ಮಾಡಿದನು. ಇಂಥ ಕಾರ್ಯ ಅವರಿಗಲ್ಲದೆ ಮತ್ತಿನ್ಯಾರಿಗೆ ಸಾಧ್ಯ? ವಾಸುದೇವ, ಈ ನೀಚನ ಕೃತ್ಯದಿಂದ ದುರ್ಯೋಧನನ ದುರಪಮಾನ ಶಿಖರವನ್ನು ಮುಟ್ಟಿರುವುದು. ಪಾಂಡವರ ರಾಯಭಾರವನ್ನು ಆ ಕೌರವರು ಈ ರೀತಿ ಅಪಮಾನ ಮಾಡಿದರೆ ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನ ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಗ್ರಾಮಗಳಲ್ಲ, 5 ಮಾರು ಭೂಮಿಯನ್ನು ಕೊಡಲು ಸಮ್ಮತಿಸಲಿಲ್ಲ. ಒಂದು ವೇಳೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣರಂಗದಲ್ಲಿ, ವೀರ ರಥಿಕರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಣದಲ್ಲಿ ಎಂದು ಘಂಟಾಘೋಷವಾಗಿ ಸಾರಿ ಹೇಳಿಬಿಟ್ಟ. ಪರಮಾತ್ಮ, ಪರಮಾತ್ಮ, ಇದರ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಆದರೆ ಆ ಯುದ್ಧದಲ್ಲಿ ನಮ್ಮನ್ನೆಲ್ಲ ಕಾಪಾಡುವ ಭಾರವು ನಿನ್ನದೇ ದೇವ. ಯಾರಾದರೂ ನನ್ನ ಕೈಗಳನ್ನು ಬಿಡಿಸಿ, ವಾಸುದೇವ, ಅಗ್ರಜ, ಧನಂಜಯ, ಏನು ಯಾರೂ ಬಿಡಿಸುವುದಿಲ್ಲವೇ? ಎಲ್ಲರೂ ಕೇಳಿರಿ ಭೀಮನ ಪ್ರತಿಜ್ಞೆಯನ್ನು. ಉಕ್ಕಿನ ಹೊತ್ತದಲ್ಲಿ ಸತ್ಯ ವಾದವೇ. ಪುರುಷರ ದೇವನ ಕಡೆಯ
ಕ್ಷೇತ್ರದಲ್ಲಿ ಕೌರವರು 99 ಮಂದಿ ಸಹೋದರರನ್ನು ಭಸ್ಮ ಮಾಡಿ ಹಸ್ತಿನಾವತಿ ರಕ್ತ ಸಿಂಹಾಸವನ್ನು ರಕ್ತದ ಕೋಣೆಯಲ್ಲಿ ಮುಳುಗಿಸಿ ದುರ್ಯೋಧನ ತೊಡೆಯನ್ನು ತುಂಡು ತುಂಡಾಗಿ ಮಾಡಿ ಅವರ ರಾಜ ಮುಕುಟವನ್ನು ನೆಲಕಪ್ಪಳಿಸಿ ಈ ನನ್ನ ಎಡಗಾಲಿನಿಂದ ವಾಚು ಪುಡಿ ಪುಡಿ ಮಾಡಿ ನಮ್ಮ ದುಶ್ಯಾಸನೆಯನ್ನು ಬಯದು ಅವನ ಬಿಸಿ ರಕ್ತದಿಂದ ಪಾಂಚಾಲಿ ಮುಡಿಯನ್ನು ಕಟ್ಟಿಸುತ್ತೇನೆ. ಒಂದು ವೇಳೆ ನನ್ನ ಪ್ರತಿಜ್ಞೆ ಭಂಗವಾದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.